ಆನೇಕಲ್ಲಲ್ಲಿ ರೈತರೇ ಇಲ್ಲ ಅಂತೆ. ಆನೇಕಲ್ಲಲ್ಲಿರುವವರೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳಂತೆ ಅಂತ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು, ನಾವೇ ಆರಿಸಿ ಕಳಿಸಿದಂಥ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ. ಆದರೆ ಅಂಥ ಸುಳ್ಳು ಹೇಳುವಂಥ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ನಾನಿಲ್ಲಿ ಸಾಕ್ಷಿ ಕೊಡ್ತಾ ಇದ್ದೀನಿ. ಇದು ಕೃಷಿ ಅಲ್ವಾ? ಡಿ ಕೆ ಶಿವಕುಮಾರ್ ಅವ್ರದ್ದು ಇಲ್ಲ ಇದೆ ಮೇಡಮ್ ಜಾಗ. ಇನ್ಫೋಸಿಸ್ 400 ಎಕರ್ಸ್ ಇದೆ, ಮತ್ತೆ ವಿಪ್ರೋದಿದೆ. ಯಾಕೆ ಮೇಡಮ್ ಇವ್ರಿಗೆ ಅವ್ರ ಜಮೀನುಗಳಿಗೆ ಯಾಕೆ ಹೋಗಿಲ್ಲ ಅಕ್ವಿಸೇಷನ್ಗೆ? ಯಾಕೆ ದಮ್ಮಿಲ್ವಾ, ತಾಕತ್ತಿಲ್ವಾ ಇವ್ರಿಗೆ ಸರ್ಕಾರಗಳಿಗೆ? ಯಾವ ಸೀಮೆ ನ್ಯಾಯ ಈ ಸರ್ಕಾರದ್ದು? ಸರ್ಕಾರನ ಇದು ದೊಂಬರಾಟ ನಡೆಸ್ತಾರೋ ಕಳ್ಳರು ಒಂದು ಟೀಮ್ ಅದು. ಬ್ರಿಟಿಷ್ ಅವರು ಅಟ್ಲೀಸ್ಟ್ ಜನ ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು, ನಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟು ಸ್ವಾತಂತ್ರ್ಯ ಆದರೂ ಕೊಟ್ಟರು. ಈ 7 ತಿಂಗಳು ನನ್ನ ಮಕ್ಕಳು ಇಷ್ಟೆಲ್ಲ ಹೋರಾಟ ನಡೆದು ಜನ ಎಲ್ಲ ಬೀದಿಗೆ ಬಂದು ನಿಂತ್ಕೊಂಡ್ರು, ಕಣ್ಣೆತ್ತಿನ ನೋಡ್ತಾ ಇಲ್ಲ. ನೀವು ಯಾಕ್ರೆ ನಮ್ಮ ಲ್ಯಾಂಡ್ನ ಅಕ್ವೈರ್ ಮಾಡ್ಕೋಬೇಕು? ನೀವು ಹೇಳ್ಬೋದು, ನೀವೆಲ್ಲ ಮಾರ್ಕೋತಾ ಇಲ್ವಾ, ದುಡ್ಡು ಮಾಡ್ಕೋತಾ. ಎಲ್ಲರೂ ದುಡ್ಡು ಮಾಡ್ಕೋಬೇಕಂತಲೇ ಇರೋದ್ರಿ. ಈ ಕಾಸ್ಟ್ಲಿ ಲ್ಯಾಂಡ್ ನಿಮಗೆ ರೋಡಲ್ಲಿ ಸ್ವಲ್ಪ ಗುಳಿಗಳು ಮುಚ್ಚೋ ಯೋಗ್ಯತೆ ಇಲ್ದವ್ರು ನಿಮಗೆ ಯಾಕ್ರೆ ಕಾಸ್ಟ್ಲಿ ಲ್ಯಾಂಡು? ಎಲ್ಲಾದರೂ ಹೋಗಿ ಸ್ವಲ್ಪ ದೂರ ಹೋಗಿ ಸಾಯಿರಿ. ಪೋರ್ಟಲ್ಲಿ ಹೋಗಿ ಬಂಜರು ಭೂಮಿ ಅಂತ ನಾವು ಅಕ್ವಿಸಿಷನ್ ಮಾಡ್ಕೊಂಡಿದ್ದೀವಿ, ಏರ್ಪೋರ್ಟ್ಗೆ 18 ಕಿಲೋಮೀಟರ್ ಇದೆ ಅಂತ ಏನೋ ಒಂದು ಕೋರ್ಟ್ಗೆ ಸುಳ್ಳು ಹೇಳ್ತಾ ಇದ್ದೀರಲ್ವಾ ನೀವು? ನ್ಯಾಯಾಲಯಕ್ಕೆ ಸುಳ್ಳು ಹೇಳ್ತಾರೆ ಅಂತಂದ್ರೆ ಇವರ ನೈತಿಕ ಅಧಪತನ ಮಾಡಬೇಕು. Entire extent of these 3 villages is fertile and greenery and lush green with silculture and other horticultural crops. Now the report is Vanabhumigalu. This is how I can say this is a fraud on the power. ಉಳುವ ಯೋಗಿಯ ನೋಡಿಲ್ಲಿ ಅಂತೀವಿ ನಾವು. ಉಳುವ ಯೋಗಿಯನ್ನು ನೋಡೋದೇ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ನಾವು ಆರಿಸಿ ಕಳಿಸುವ ಸರ್ಕಾರಗಳು ಅಳುವ ಯೋಗಿ ಮಾಡಿಬಿಟ್ಟಿದೆ. ಪ್ರತಿ ಜಿಲ್ಲೆಗೂ ಹೋದ್ರು ಅಥವಾ ಎಲ್ಲೇ ಹೋದರೂ ಕೂಡ ರೈತರ ಮೇಲೆ ಈ ಸರ್ಕಾರಕ್ಕೆ ಕಣ್ಣು, ರೈತರ ಭೂಮಿ ಮೇಲೆ ಸರ್ಕಾರಕ್ಕೆ ಕಣ್ಣು. ಅದು ಎಂಥ ಭೂಮಿ? ಬರಡು ಭೂಮಿ ಅಲ್ಲ, ಫಲವತ್ತಾದ ಭೂಮಿ. ಆದರೆ ಈ ಕಣ್ಣು ಕಾಣದ ಈ ಅಧಿಕಾರಿಗಳಿಗೆ ಇದು ಬರಡು ಭೂಮಿ ಥರ ಕಾಣ್ತಿದೆ. ನಾನೀಗ ಆನೇಕಲ್ಲಿನ ಸಮ್ಮನಹಳ್ಳಿಯಲ್ಲಿ ಇದ್ದೀನಿ. ಇಲ್ಲಿ 280 ಎಕರೆ ಜಮೀನು ಮೇಲೆ ಈಗ ಸ್ವಿಫ್ಟ್ ಸಿಟಿ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಎಂಥ ಫಲವತ್ತಾದ ಭೂಮಿ ಅಂದರೆ, ನೀವೊಮ್ಮೆ ಈ ಕಡೆ ನೋಡಿಬಿಡಿ. ಈ ಫಲವತ್ತಾದ ಭೂಮಿಯನ್ನು ನಂಬಿ ಅದನ್ನು ಉತ್ತು ಬೆತ್ತು ಬಿತ್ತಿದಂಥ ಉಳುವ ಯೋಗಿ ಕಟ್ಟಿದ ಮನೆ ಇದು ಸಾಮ್ರಾಜ್ಯ. ಅಂದರೆ ಕೋಟ್ಯಾಧಿಪತಿಯೇ. ನಾನೇನು ಇವರು ಕೋಟ್ಯಾಧಿಪತಿ ಅಂತ ಅನ್ನಲ್ಲ, ಆದರೆ ಸಮೃದ್ಧ ರೈತ ಇವರು, ಖುಷಿಯಾಗಿ ಇರುವಂಥ ರೈತ. ಹಾಗಾಗಿ ಇಷ್ಟೊಂದು ಸಮೃದ್ಧವಾದ ಸಾಮ್ರಾಜ್ಯ ಕಟ್ಟಿದ್ದಾರೆ. ಆದರೆ ಈ ಸಾಮ್ರಾಜ್ಯವನ್ನು ಕಿತ್ಕೊಳ್ಳೋಕ್ಕೆ ಇವತ್ತು ರಾಜಕಾರಣಿಗಳು, ಅಧಿಕಾರಿಗಳು ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ. ಇವರು ನಿಂತ ಇರುವಂಥ ಯಾಕೆ ಇವರು ಈ ರೀತಿ ಇವರ ಭೂಮಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ನೇರವಾಗಿ ಸಮ್ಮನಹಳ್ಳಿ ರೈತರ ಹತ್ರನೇ ಕೇಳೋಣ. ಇಲ್ಲಿ ಸಮ್ಮನಹಳ್ಳಿ ಗ್ರಾಮದಲ್ಲಿ ಇವಾಗ ಏನು 280 ಎಕರೆ ನೋಟಿಫೈ ಮಾಡಿದ್ದಾರೆ. ನಮ್ಮ ತಂದೆ ಅವ್ರ ತಂದೆ ಒಂದು 4-5 ಜನರೇಷನಿಂದ ಕೂಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ 1 ರೂಪಾಯಿ ಎತ್ತಿಕ್ಕೆ ತನ್ನ ಮಕ್ಕಳಿಗೆ ಹಿಡ್ದೆ, ಏನು ದುಂದು ವೆಚ್ಚ ಮಾಡದೆ ಒಂದು ಚಿಕ್ಕ ಮನೆಯಿಂದ ಒಂದಿಷ್ಟು ದೊಡ್ಡ ಮನೆ ಕಟ್ಟೋ ಅಷ್ಟು ರೈತ ತನ್ನ ಭೂಮಿಯಲ್ಲಿ ಬೆಳೆಯೋ ಅಂಥ ಸಾಮರ್ಥ್ಯ ಇರೋ ಭೂಮಿಗಳನ್ನ ಇವ್ರು ಕಿತ್ಕೊಂಡು ನಮ್ಮನ್ನು ಒಕ್ಕಲೆಬ್ಸಿ ಇಲ್ಲಿಂದ. ಈಗ ನೋಡಿ ಮೇಡಮ್, ನಮ್ದು ಇಲ್ಲಿ ಸರ್ವೆ ನಂಬರಲ್ಲಿ ಮನೆ ಇದೆ, ಅದ್ರ ಹಿಂದೆ ತೋಟ ಇದೆ, 4 ಎಕರೆ ತೋಟ ಇದೆ. ಕಿತ್ಕೊಂಡ್ರೆ ನಾವೆಲ್ಲಿ ರೋಡಲ್ಲಿ ಉಳ್ಕೊಬೇಕಾ? ಈ ಕಡೆ ಈಗ ನಮ್ಮೂರಲ್ಲಿ ಏನೀಗ ಸಮ್ಮನಹಳ್ಳಿಯಲ್ಲಿ 10 ಮನೆಗಳು, ದೊಡ್ಡ ಮನೆಗಳು ಕಟ್ಟಿದ್ದಾರೆ. ಇದಕ್ಕೆ ಒಂದು 30ರಿಂದ 40 ವರ್ಷದ ಪರಿಶ್ರಮ. ನಮ್ಮ ತಂದೆಯವರ ಜೀವನ ಇದು. ಇಷ್ಟು ಜನ ಏನು ಕಷ್ಟಪಟ್ಟಿದ್ದಾರೆ, ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದಾರೆ, ಅದರದ್ದೊಂದು ಪ್ರತಿಫಲ ಇದು. ಬಾಳೆಗೆ ಒಂದು ಮನೆ ಕಟ್ಟೋಕ್ಕೆ ರೈತನ ಕೈಯಲ್ಲಿ 30 ವರ್ಷ ಬೇಕಾಗುತ್ತೆ. ಈ ನನ್ನ ಮಕ್ಕಳ ಅಧಿಕಾರಿಗಳಾಗಲಿ, ಸರ್ಕಾರ ಆಗಲಿ ಒಂದೇ ಒಂದು ನೋಟಿಸ್ ಜಾರಿ ಮಾಡಿ ಇದನ್ನು ನಮ್ಮ ಕೈಯಿಂದ ಕಿತ್ಕೊಳ್ಳೋದು ಎಷ್ಟು ಸುಲಭ ನೋಡಿ. ಈಗ ನಾವು ನಮ್ಮ ಹಿರಿಯರು ಹೇಳ್ದಂಗೆ ನಮ್ಮೂರಲ್ಲೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಯಾರಾದರೂ ಇದನ್ನ ಅಕ್ವೇಷನ್ ಅಂತ ನಮ್ಮೂರಿಗೆ ಬಂದರೆ, ಒಂದು ವೇಳೆ ಅವೈಜ್ಞಾನಿಕ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಇಡೀ ಆನೇಕಲ್ ಗೊತ್ತು, ಯಾರಾದರೂ ಇದನ್ನು ಮೀರಿ ಪೊಲೀಸ್ ಸಹಕಾರದಿಂದ ಆಗಲಿ, ರಾಜಕಾರಣಿ ಇನ್ಫ್ಲೂಯೆನ್ಸಿಂದ ಆಗಲಿ ಯಾರಾದರೂ ಬರಲೇ, ನಾವು ಬಿಡೋಕೆ ರೆಡಿ ಇಲ್ಲ, ನಮ್ಮ ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮೂರಲ್ಲಿ ಒಂದೇ ಮಾತು, ಯಾರಾದರೂ ನಮ್ಮ 2535 ಎಕರೆಗೂ ಯಾರಾದರೂ ಒಬ್ಬರು ಅನ್ಯಾಯವಾಗಿ ಬರೋಕ್ಕೆ ನೋಡಿದ್ದೀರಾ? ನೀವು ಮೊದಲೇ ಬರೆದಿಟ್ಕೊಳ್ಳಿ. ಒಂದು, ನೀವು ಸಾಯ್ತೀರಾ, ಇಲ್ಲ ನಾವು ಸಾಯ್ತೀವಿ. ಎರಡಂತೂ ಡಿಸೈಡು.
ಯಾರಾದರೂ ನುಗ್ಗೋಕ್ಕಾಗಲಿ, ತುಂಬ ರಿಯಲ್ ಎಸ್ಟೇಟ್ಗಳು ನಡೀತಾ ಇದೆ, ತುಂಬ ಜನ ಯಾರ್ಯಾರು ಇದರಲ್ಲಿ ನುಸುಳಿ ಒಳಗೆ ಬಂದು ನಮ್ಮನ್ನು ರೈತನ ಕೆಲವು ತಲೆ ಕೆಡಿಸಿ ನಿಮ್ಗೆ ಕೊಟ್ಬಿಡಿ, ಕೈ ಕೇಡಿ ಕೊಟ್ಟರೆ ನಿಮಗೆ 50-50 ಅನುಪಾತದಲ್ಲಿ ಭೂಮಿ ಸಿಗುತ್ತೆ, ನಿಮ್ದು ಇನ್ನೂ ಡೆವಲಪ್ ಆಗಿಲ್ಲ ಅಂತ ಯಾರು ತಲೆ ಕೆಡಿಸ್ತಾ ಇದ್ದಾರೆ ಅವ್ರನ್ನ ಆಲ್ರೆಡಿ ಮೂಲೆ ಗುಂಪು ಮಾಡಿ ಸೈಡ್ಗಿಟ್ಟು ನಾವೆಲ್ಲ ರೈತರು ಒಗ್ಗಟ್ಟಾಗಿದ್ದೀವಿ. 2,500 ಎಕರೆಯಲ್ಲಿ ಒಂದೇ ಒಂದು ಗುಂಟೆ ಭೂಮಿ ಬಿಡೋಕೆ ನಾವು ರೆಡಿ ಇಲ್ಲ. ಅವ್ರು ಎಷ್ಟೇ ಹೊಂಚಾಕಲಿ, ಏನೇ ಮಾಡಲಿ, ಅಧಿಕಾರಿಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮನ್ನು ರೈತರನ್ನ ಆಲ್ರೆಡಿ ಬೀದಿಗೆಳಿತಾ ಇದ್ದಾರೆ. ಬಟ್ ಇದಕ್ಕೆ ನಾವು ಯಾರೂ ರೆಡಿ ಇಲ್ಲ. ನೀವೇ ಬಂದು ಖುದ್ದಾಗಿ ನೀವೇ ನೋಡಿದ್ದೀರಾ 2,500 ಎಕರೆಯಲ್ಲಿ ಹೇಗೆ ನಡೀತಾ ಇದೆ ಅಂತ. 90% ಮೇಲೆ ಅಬ್ಜೆಕ್ಷನ್ ಇದ್ದರೂ ಕೂಡ ನಮ್ಮ ರೈತರ ಸರ್ಕಾರ, ರೈತರ ಬೆನ್ನೆಲುಬು, ಸಿದ್ದರಾಮಯ್ಯ ರೈತರ ಪರ, ಡಿ ಕೆ ಶಿವಕುಮಾರ್ ರೈತರ ಪರ, ಇವೆಲ್ಲ ಹೇಳೋಕೆ ತುಂಬಾ ಸುಲಭ ಮೇಡಮ್. ಬಾಯಲ್ಲಿ ಮಾತ್ರ. ಇಲ್ಲಿ ಬಂದು ನೋಡ್ಬೇಕಲ್ವಾ, ಅಕ್ವೇಷನ್ ಮುಂಚೆ ನೋಡ್ಬೇಕಲ್ವಾ, ಇಲ್ಲಿ ರೈತರದ್ದು ಯಾರ್ದಿದೆ ಜಮೀನು, ಬಿಲ್ಡರ್ದು ಯಾರ್ದಿದೆ ಅಂತ. 400 ಎಕರೆ ಇನ್ಫೋಸಿಸ್ ಮಾಡಿದ್ದಾನೆ, 22 ವರ್ಷ ಆಯಿತು ಕಾಂಪೌಂಡ್ ಹಾಕಿ. 400 ಎಕರೆ ಇದೇ ಸರ್ಜಾಪುರ ಹೋಬಳಿಯಲ್ಲಿ ಸುಧಾಮೂರ್ತಿ ಅವರು ಸಿಂಪಲ್ ಆಗಿ ಸೀರೆ ಕಟ್ಕೊಂಡ್ ಬರ್ತಾರೆ, 400 ಎಕರೆ ಜಮೀನು ಇಟ್ಟಿದ್ದಾರೆ ಅಲ್ಲಿ. ನಾವೇನು ಅನ್ಕೊಳ್ತೀವಿ ಮೀಡಿಯಲ್ಲಿ, ಸುಧಾಮೂರ್ತಿ ಅವರು ತುಂಬ ಸಿಂಪಲ್ಲು, ಇವರು ನಮ್ಮ ಜನರ ಥರ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಿ ಥರನೇ ಅನ್ಕೊಂಡ್ಬಿಟ್ಟಿದ್ದೆ ಮೇಡಮ್ ನಾನು ಇಷ್ಟು ದಿನ. ಬಟ್ ಆಮೇಲೆ ಗೊತ್ತಾಯಿತು, 22 ವರ್ಷದಿಂದ ರೈತರ ಹತ್ರ 5 ಲಕ್ಷ, 2 ಲಕ್ಷ, 1 ಲಕ್ಷಕ್ಕೆ ತೆಗೆದಿರೋ ಭೂಮಿ ಇವತ್ತು 400 ಎಕರೆ ಕಾಂಪೌಂಡ್ ಆಗಿ 22 ವರ್ಷ ಆಯ್ತು, ಅದನ್ನ ಮುಟ್ಟಿಲ್ಲ ಇವರು KDB ಅವರು. ಅಲ್ಲಿ ಏನು ಬೆಳೆನೂ ಇಲ್ಲ, ಅಲ್ಲಿ ಏನು ಬೆಳೆ ಇಲ್ಲ, ಖಾಲಿ ಜಮೀನು ಮೇಡಮ್, ಖಾಲಿ ಜಮೀನು ಮೇಡಮ್. ಯಾರು ಅಲ್ಲಿ 4-5 ಎಕರೆ ಅವ್ರದ್ದು ಐತೆ, 500 ಎಕರೆ ಅದನ್ನು ಅವರು ಮುಟ್ಟಿಲ್ಲ, ಸ್ವಲ್ಪ ಕಾಲೇಜ್ ಮಾಡ್ಕೊಂಡು ಮಡಗಿದ್ದಾರೆ ಅಷ್ಟೇ, ಹೌದು ಅದನ್ನು ಮುಟ್ಟಿಲ್ಲ. ನಮ್ಮ ರೈತರು 1 ಎಕರೆ 1/2 ಎಕರೆ ಇರೋದು ಬಂದಿದ್ದಾರೆ. ರಾಜಕಾರಣಿಗಳಿಗೆ ನಮಗೆ ರಿಯಲ್ ಎಸ್ಟೇಟ್ ಫಸ್ಟ್ ರಿಯಲ್ ಎಸ್ಟೇಟ್ ಇಲ್ಲ, ರೈತರನ್ನ ವಂಚ ಹಾಕಬೇಕು, ಅವ್ರನ್ನೇನೋ ಇದು ಮಾಡಬೇಕು, ರೈತರನ್ನ ಸಪ್ರೇಟ್ ಮಾಡಬೇಕು, ಅವ್ರು ರಿಯಲ್ ಎಸ್ಟೇಟ್ ಮಾಡಬೇಕು, ಜನಗಳಿಗೆ ತೊಂದರೆ ಕೊಡಬೇಕು. 50-50 ಕೊಟ್ಟರೆ ಏನಕ್ಕೆ ಮಾಡಬೇಕಾಗುತ್ತೆ ಮೇಡಮ್? 50 ಬಂದ್ರೆ 1 ಎಕರೆಗೆ 10,070 ಅಡಿ ಬರುತ್ತೆ, 40,000 ಚಿಲ್ಲರೆ 30,000 ಕಿತ್ಕೊಂತಾರೆ. 50 ನಮ್ಗೆ ಹೆಂಗ್ ಬೇಕಾಗುತ್ತೆ? ಬೇಡ, ನಮ್ಗೆ ಬೇಕಂದ್ರೆ ನಾವು ಪ್ರಾಣ ಹೋದ್ರೆ ನಮ್ಮ ಜಮೀನು ಕೊಡಕ್ಕೆ ನಾವು ಸಿದ್ಧ ಇಲ್ಲ. ಎಲ್ಲ ಹೆಂಗಂತಂದ್ರೆ ಬಸವೇಶ್ವರ ಅವ್ರ ಹೆಸರು ಹೇಳ್ತಾರೆ, ಅವ್ರಿಗೊಂದು ಮಾಲೆ ಹಾಕ್ಬಿಟ್ಟು ಬರ್ತಾರೆ, ಯೋಗಿ ವೇಮನ ಚಿಂತನೆ ಮಾಡ್ತಾರೆ. ಅವರು ಚಿಂತನೆ ಏನಂದರೆ ಅವ್ರದ್ದು ಬಾಯಲ್ಲಿ ಮಾತ್ರ ಬರ್ತದೆ, ಮತ್ತೆ ಮಾಡೋದೆಲ್ಲನೂ ಭಾರಿ ಲೂಟಿ ಬಡವರು ಹೊಟ್ಟೆ ಮೇಲೆ ಹೊಡೋದು. ಒಂದು ಹೇಳ್ತೀನಿ ಮೇಡಮ್, ಇಷ್ಟು ಜನ ರೈತರಿದೆಯಲ್ಲ, ಇವರು ಹೊಟ್ಟೆ ಮೇಲೆ ಹೊಡೆದ್ರೆ ನಿಜವಾಗ್ಲೂ ನೀವು ನಂಬ್ತೀರ ಇಲ್ವಾ? ನಾನು ಇವಾಗಲೂ ಹೇಳ್ತೀನಿ, ಭಗವದ್ಗೀತೆಯಲ್ಲಿ ಏನು ಹೇಳಿದರೆ, ಕರ್ಮ ಸಿದ್ಧಾಂತ 100ಕ್ಕೆ 100 ಶತಸಿದ್ಧ. ನಾನು ಹೇಳ್ತೀನಿ, ಖಂಡಿತ ಇವ್ರ ಮನೆಗಳು ಉದ್ಧಾರ ಆಗಲ್ಲ, ನಿಮಗೆ ಕರ್ಮ ವಾಪಸ್ ಬರುತ್ತೆ. ಡೆಫಿನೆಟಾಗಿ ಹೇಳ್ತೀನಿ, ಒಳ್ಳೇದು ಮಾಡಿ ಒಳ್ಳೇದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ತಾರೆ, ಇಷ್ಟು ಮಾಡಿದ್ದೆಲ್ಲ ನೋಡ್ತಾ ಇದೀವಲ್ಲ, ನಿಮ್ಮ ಮಕ್ಕಳೆಲ್ಲ ರೌಡಿಗಳಾಗ್ತಾರೆ, ಜೈಲುಗಳು ಹೋಗ್ತಾರೆ, ಫಾರಿನ್ನಲ್ಲಿ ಹೋಗಿ ಅಲ್ಸಾಯಿ ಬರ್ತಾರೆ, ಇದೆಲ್ಲ ಹಾಕಿ ಬರ್ತಾರೆ. ಈಗ ನಾವು ನೋಡಿ ನಮ್ಮ ನೆಲದಲ್ಲಿ ದುಡಿತೀವಿ, ಊಟ ಮಾಡ್ತೀವಿ, ರಾತ್ರಿ ನಿದ್ದೆ ನೆಮ್ಮದಿಯಾಗಿ ಬರ್ತೀವಿ. ಇದನ್ನ ಯಾಕೆ ಹಾಳು ಮಾಡ್ತಾರೆ? ಇದ್ರ ಶಾಪ ತಟ್ಟುತ್ತೆ. ಇಲ್ಲಿ ಫಲವತ್ತಾದ ಭೂಮಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಇಲ್ಲಿ ಇವರು KDB ಅಂತೇಳಿ ಸುಮ್ಮನೆ ರೈತರನ್ನ ಒಕ್ಲೆಬ್ಸೋದಕ್ಕೆ ಮಾಡ್ತಾ ಇದ್ದಾರೆ ವಿನಃ ಅವ್ರೇನೋ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ರೈತರು ಅನ್ಯಾಯ ಆಗ್ತಾ ಇದ್ದಾರೆ. ಸುಮಾರು ಇವಾಗ ನಮ್ಮ ಸಮ್ಮನಹಳ್ಳಿ ಗ್ರಾಮದಲ್ಲಿ ಸುತ್ತು ಏನು ಯಾವುದು ಬಿಟ್ಟಿಲ್ಲ, ಎಲ್ಲ ಟೋಟಲಿ ಮನೆಗಳು ಸುಮಾರು ಮನೆಗಳಿದೆ, ಮನೆಗಳು ನೋಟಿಫಿಕೇಶನ್ ಆಗಿದೆ, ಮನೆಗಳೆಲ್ಲ ನೋಟಿಫಿಕೇಶನ್ ಮಾಡಿದ್ದಾರೆ. ನಮ್ದು 6/2 ನಂಬರು, ನಮಗೆ 1 ಎಕರೆ 38 ಗುಂಟೆ ನಮ್ಮದು ಮನೆ ಎಲ್ಲ ಕಟ್ಕೊಂಡಿದ್ದೇವೆ. ನಮ್ಮ ಆಸ್ತಿ ನಮ್ಮ ತಾತ ಅಲ್ಲ, ಅವರಪ್ಪ ತಿಮ್ಮರಾಯ ರೆಡ್ಡಿ, ನಮ್ಮ ತಾತ ಅವ್ರು ನಾಗರೆಡ್ಡಿ, ನಮ್ಮ ತಾತ 100 ವರ್ಷ ಇದ್ದಾರೆ, ಅವರಪ್ಪ ನಾಗರೆಡ್ಡಿ, ಅವರಪ್ಪನಿಗೆ ಈ ಪಿತ್ರಾಜಿತ ಬಂದಿರೋದದು. ಇವಾಗ ಅದನ್ನು ನೋಟಿಸ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅವಾಗ ನಾವು ಕೊಟ್ಬಿಟ್ರೆ ನಮ್ಮಪ್ಪ ಎಲ್ಲ ಇದ್ದಾರೆ, ನಾವೆಲ್ಲ ಅಲ್ಲಿ ಮರ ಕಟ್ಬಿಟ್ಟು ನೇಣು ಹಾಕ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ನಮ್ಮದು ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಅವ್ರೇನನ್ನ ಮುಟ್ಟಿದ್ದಾರೆ ಅಂದರೆ ನಾವು 2 ಮರಗಳು ಕಟ್ಬಿಟ್ಟು ನಮ್ಮ ಮನೆಯಲ್ಲಿರೋರು 3 ಜನ ಅಲ್ಲಿ ಇದು ಮಾಡ್ಕೊಳ್ತೀವಿ ಅಷ್ಟೇ. ನೋಡಿ ಎಂಥ ದುಃಖದ ಹೇಳಿಕೆ ನೋಡಿ. ಭೂಮಿ ಕಿತ್ಕೊಂಡ್ರೆ ನಾವು ಮರಕ್ಕೆ ನೇಣು ಹಾಕ್ಕೊಳ್ತೀವಿ ಅನ್ನುವಂಥ ನೋವನ್ನು ಈ ರೈತರು ವ್ಯಕ್ತಪಡಿಸ್ತಿದ್ದಾರೆ. ನಿಜವಾಗ್ಲೂ ಈ ಮಾತು ಕೇಳೋಕ್ಕೆ ಒಂಥರ ನೋವು ಅನ್ನಿಸ್ತಾ ಇದೆ. ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಇರೋದನ್ನ ವ್ಯವಸಾಯ ಮಾಡ್ತಾ ಇದ್ದೀವಿ, ಅದು ಬಿಟ್ಟರೆ ಏನೋ, ಇದು ಬಿಟ್ಟರೆ ನಮಗೇನು ಗೊತ್ತಿಲ್ಲ. ಅದಕ್ಕೋಸ್ಕರ ಏನೋ ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಮ್ಗೆ ಕಿತ್ಕೊಬಾರ್ದು. ಇರೋ ಜಮೀನು ನಮ್ಮ ಮಕ್ಳಿಗನ್ನ ನಾವು ಒಂದಷ್ಟು ಇಷ್ಟು ಇದು ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಅಲ್ಲ, ಸರ್ಕಾರಕ್ಕೆ ಡೌಟ್ ಇದೆ, ನೀವು ರೈತರು ಅಲ್ವಾ? ಇಲ್ಲ ಮೇಡಮ್, ಅದೇ ಬಂದು ನೋಡ್ಲಿ, ಅವ್ರು ಬಂದು ನಮ್ಮ ಬೆಳೆ ಎಲ್ಲ ನೋಡ್ಲಿ, ನಮ್ಮ ತೋಟ ಎಲ್ಲ ನೋಡ್ಲಿ. ನಾವು ಹುಟ್ಟಿದಾಗಿಂದನೂ ನಾವು ರೈತನೇ,
ಇವು ಸಾಯೋವರೆಗೂ ರೈತ ನಮ್ದೇನು ಯಾವುದು ಡ್ಯೂಟಿ ಏನು ನಾವು ಹೋಗಲ್ಲ, ಏನೂ ಇಲ್ಲ. ನಾವು ಏನೋ ಇರೋವರೆಗೂ ಏನೋ ರೈತರಾಗೆ ಬದುಕಿ ನಮ್ಮ ಮಕ್ಳಿಗೂ ರೈತರ ಒಂದು ಅಷ್ಟೇ ಇಷ್ಟ ಇದು ಮಾಡೋಣ, ನಮ್ಮ ಇದು ಅಷ್ಟೇ ಮೇಡಮ್. ಇಲ್ಲಾಂದರೆ ನಾವು ಭಾರತ ಹಳ್ಳಿಗಳ ದೇಶ, ಸುಮ್ಮನೆ ಹೆಸರಿಗಷ್ಟೇ. ಬರೀ ಕೈಗಾರೀಕರಣ, ರಿಯಲ್ ಎಸ್ಟೇಟ್ ಈ ದಂಧೆ ಬಿಟ್ಟರೆ ಬೇರೆ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ರೈತರು ಕಗ್ಗೊಲೆ ಮಾಡ್ತಾರೆ ಹೊರತು, ವ್ಯವಸಾಯ ಹಾಳು ಮಾಡ್ತಾರೆ ಹೊರತು ಬೇರೆ ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಲ್ಲ. ರೈತರಿಗೆ ಈಗ ನಮ್ಮ ಆನೇಕಲ್ ತಾಲೂಕಲ್ಲಿ ಟೋಟಲಿ ರಿಯಲ್ ಎಸ್ಟೇಟ್ ಮಾಫಿಯಾ, 4 ಇಂಡಸ್ಟ್ರಿಯಲ್ ಏರಿಯಾ ಇದೆ, ಕೈಗಾರಿಕಾ ಪ್ರದೇಶಗಳು 6 ಇದೆ, ಮತ್ತೆ ಒಂದೇ ಒಂದು ಕೆರೆ ಶುದ್ಧವಾಗಿಲ್ಲ. ಎಲ್ಲ ಕೆರೆಗಳು ಸರ್ವನಾಶ ಆಗಿಬಿಟ್ಟಿದೆ. ಟೋಟಲಿ ಎಲ್ಲ ಕೈಗಾರಿಕಾ ತ್ಯಾಜ್ಯ ಬಿಟ್ಟು ಒಂದು ಶುದ್ಧೀಕರಣ ಇಲ್ಲ ಕೆರೆಗಳು. ಈ ಕುಡಿತಾ ನೀರೆಲ್ಲ ಪಾಯ್ಸನ್. ಮುಂದೆನೆ ನೋಡ್ತಿದ್ದೀರಾ ಅದರ ಪರಿಣಾಮ ಏನು ಅಂತ. ಕೈಗಾರಿಕಾ ಯಾವುದೇ ಸರ್ಕಾರ ಬರಲಿ ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ. ನಮ್ಮ MLAಗಳಾಗಲಿ MP ಗಳಾಗಲಿ ಯಾರು ಇದ್ರ ಬಗ್ಗೆ ಧ್ವನಿನೂ ಎತ್ತೋದಿಲ್ಲ. ಇದ್ರ ಸಮಸ್ಯೆ ಏನಾಗಿದೆ ಅಂದರೆ ಇಲ್ಲಿ ಏನೇನು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಎಲ್ಲ 1 ಎಕರೆ 2 ಎಕರೆ ವ್ಯವಸಾಯ ಮಾಡೋರು ತುಂಬ ಜನ ಇದ್ದಾರೆ, 90% ಇದ್ದಾರೆ. ಅದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲರೂ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಎಲ್ಲ ಅವ್ರಿಗೆ ಅದೇ ಥರ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಆದ್ದರಿಂದ ನಾವೇಲಿ ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದರೆ, ದಯವಿಟ್ಟು ಬಂದು ಇಲ್ಲಿ ಪರಿಶೀಲನೆ ಮಾಡಿ. ಪರಿಶೀಲನೆ ಆದ ನಂತರ ತಾವು ಯಾವುದೇ ರೀತಿ ಕ್ರಮ ಕೈಗೊಳ್ಳಿ. ಇದು ಬರಡು ಭೂಮಿನ ಒಣಭೂಮಿನ ಏನಾಗಿದೆ ಅಂತ ಫಸ್ಟ್ ಆಫ್ ಆಲ್ ಜನರಿಗೆ ಮೊದಲು ಶುದ್ಧ ಕುಡಿಯುವ ನೀರು ಕೊಡೋ ಯೋಗ್ಯತೆ ಇಲ್ಲ ಸರ್ಕಾರಗಳಿಗೆ. ಇದು ಸಮಸ್ಯೆ ಆಗಿರೋದು. ಆದ್ದರಿಂದ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ, ರೈತರನ್ನ ಹಾಳು ಮಾಡಬೇಡಿ. ನೀವು ರೈತರನ್ನ ಹಾಳು ಮಾಡಿ ಉದ್ಧಾರಕ್ಕೆ ಹೋಗೋದು ಯಾವ ಸರ್ಕಾರನೂ ಇಲ್ಲ. ಒಂದು ಇದು ಸರ್ವಜ್ಞ ಮೂರ್ತಿದ ಒಂದು ವಚನ ಇದೆ, 1,00,000 ಕೋಟಿಲಿಕ್ಕೂ ಅಧಿಪತಿ ಐನ ಲವಣನ್ನ ಮೇ ಕಾಣಿ ಮೆರುಗು ಬಂಗಾರಂ ತಿನ್ನ ಪೋಡು ಸರ್ವಜ್ಞ ಅಂತ ರೈತರಿಗೆ ಅನ್ವಯಿಸುತ್ತೆ. ಇದು ಅಂದ್ರೆ ಎಷ್ಟೇ ಕೋಟಿ 1,00,000 ಕೋಟಿಗಳು ಬತ್ತಿರೋದೇ ಕೂಡ ಉಪ್ಪು ಹಾಕಿದ್ದು ಅನ್ನನೇ ಸ್ವಲ್ಪ ಆಹಾರ ಹೊಟ್ಟೆಗೆ ಅನ್ನನೇ ತಿನ್ಬೇಕು, 1,00,000 ಕೋಟಿಗಳನ್ನು ತಿನ್ನೋಕ್ಕಾಗಲ್ಲ ಅಂತ ರೈತರ ಕಾನ್ಸೆಪ್ಟ್. ಎಷ್ಟೇ ಕೋಟಿಗಳು ಬರಲಿ ಇಲ್ಲಿ 2,535 ಎಕರೆಗೆ ಇಲ್ಲಿ ಬಿಲ್ಡರ್ಸ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ, ಜಡಿಗಳು ಇದು ಮಾಡ್ತಾ ಇದ್ದಾರೆ. ನಾವೇನು ಅವ್ರು ಕೊಟ್ಟಿಲ್ಲ ಭೂಮಿನ, ಇದು ಹೇಗಾದ್ರೂ ಮಾಡಿ ಕಿತ್ಕೊಳ್ಬಿಡ್ಬೇಕಂತ ಹೊಂಚು. ಇದು ನಾವೇ ಆರಿಸಿದ ಸರ್ಕಾರಗಳಿಗೆ ನಾವೇ ಬೆಂಕಿ ಹಚ್ಚುವ ಕೆಲಸವನ್ನು ಸಿದ್ದರಾಮಯ್ಯನವರು ಸ್ವತಃ ಮಾಡಿಸುತ್ತಿದ್ದಾರೆ. ನಮ್ಮ ಕೈಯಿಂದಾನೆ, ನಮ್ಮ ರೈತರ ಕೈಯಿಂದಾನೆ ಮಾಡಿಸ್ತಾ ಇದ್ದಾರೆ. ಎಚ್ಚರಿಕೆ. ಆಮೇಲೆ ರೈತರು, ಪ್ರತಿಯೊಬ್ಬ ರೈತರು ಆತಂಕವಾದಿಗಳು, ಉಗ್ರವಾದಿಗಳು ನಾವೇ ಆಗ್ತಾ ಇದ್ದೀವಿ. ಒಳಗಡೆ ಅದಿದೆ, ಅದು ಹೊರಗಡೆ ಬಂದ್ರೆ ಅಪಾಯ. ಹೊರಗಡೆ ಬಂದ್ರೆ ನೇಪಾಳದಲ್ಲಿ ಎಷ್ಟಾಗಿದೆಯೋ ಅದ್ರ 1,00,000 ಪಟ್ಟು ಅಧಿಕ ಇಲ್ಲಾಗುತ್ತೆ. ಆ ಬೆಳವಣಿಗೆ ಇಲ್ಲಾಗುತ್ತೆ. ಮೇಡಮ್, ಇದು ಇಲ್ಲೇ ನೋಡಿ, ಬಿಲ್ಡರ್ಗಳೇ ಇಲ್ಲಿ ನಮ್ಮದೇ ಜಮೀನು, 1 ಗುಂಟೆ ಜಮೀನಿಗೆ 30 ರಿಂದ 40 ಲಕ್ಷ ಕೇಳಿದ್ರು. ನಾವು ಕೊಟ್ಟೇ ಇಲ್ಲ, ಬೇಡವೇ ಬೇಡ. ನನಗೆ ಯಾಕೆ ಇರೋದು, ನಂದು 16 ಗುಂಟೆ. ಇಲ್ಲಿ 16 ಗುಂಟೆ ನಾನು ಯಾಕೆ ಕೊಡಬೇಕು ನಿನಗೆ? ನಮ್ಮ ತಾತ ಮುತ್ತಾತನ ಕಾಲದಿಂದ ನಮಗೋಸ್ಕರ ಬಿಟ್ಟಿದ್ದಾರೆ, ನಾವು ನಮ್ಮ ಮಕ್ಳಿಗೆ ಬಿಡಬೇಕು ಅಂತ ಬಿಟ್ಟು ನಾವು ಉಳಿಸ್ಕೊಂಬಂದ್ರೆ ಈ ಬೇವರ್ಸಿಗಳು ಅವ್ರ ಬೇನಾಮಿ ಜಮೀನುಗಳು ಬೇಜಾನಿದೆ. ಲಕ್ಷಾಂತರ ಎಕರೆಗಳು ಇಟ್ಕೊಂಡಿದ್ದಾರೆ, 1000 ಎಕರೆಗಳು ಇಟ್ಕೊಂಡಿದ್ದಾರೆ. ಕಸ್ಬಾ ಹೋಬಳಿಯಲ್ಲಿ 2016 ನೋಟಿಫಿಕೇಶನ್ ಆಯಿತು. ಯಾಕೆ ಅಲ್ಲಿ ಅಕ್ವಿಯೇಷನ್ ಮಾಡಿಲ್ಲ? ಅಲ್ಲಿ ಡೆವಲಪ್ ಆಗ್ತಿಲ್ಲ. ಡೆವಲಪ್ ಯಾಕೆ ಆಗಿಲ್ಲ ಅಂದರೆ ಅಲ್ಲಿ 500-600 ಎಕರೆ ರಾಮಲಿಂಗಾರೆಡ್ಡಿ ಜಮೀನಿದೆ, ಅದನ್ನು ಮುಟ್ಟಕ್ಕೆ ಯೋಗ್ಯತೆ ಇಲ್ಲ ಇವ್ರು. ಯಾಕೆಂದರೆ ಅವ್ರದ್ದೇ ಗೌರ್ಮೆಂಟು. ಆದರೆ ನಮ್ಮ ಹತ್ರ ಇಲ್ಲಿ ಯಾರು ಕೇಳೋನಿಲ್ಲ, ಮಾಡೋನಿಲ್ಲ. ಇವ್ರಿಗೆ ಇಷ್ಟ ಬಂದಂಗೆ ತಗೊಳ್ಳೋಣ ಅಂತ ಇವ್ರ ಪ್ಲಾನು. ರೈತರು ಬಿಟ್ಟಿಗೆ ಬಿದ್ದಿದ್ದಾರೆ. ಯಾಕೆಂದರೆ ಅವರು ಯಾರೋ ಕಾಕಿ ಯೂನಿಫಾರ್ಮ್ ಹಾಕೊಂಬಂದು ಯಾವನ ಬಂದ್ರೆ ಲಾಠಿ ಎತ್ಕೊಂಬಂದ್ರೆ ಇವ್ರು ಭಯ ಬಿದ್ದುಬಿಡ್ತಾರೆ ಅಂತ ಇವ್ರು ಭಯ. ಅವೆಲ್ಲ ನಡೆಯಲ್ಲ. ನಿಮ್ಮಂಥವ್ರ ಆದರ್ಶ ವ್ಯಕ್ತಿಗಳು ನಮಗೆ ಮೀಡಿಯಾದವ್ರು ಸಪೋರ್ಟ್ ಮಾಡ್ಬೇಕು. ಯಾಕೆಂದರೆ ನಿಮ್ಮದು ಯೂಟ್ಯೂಬಲ್ಲೆಲ್ಲ ನಾವು ತುಂಬ ನೋಡ್ತೀವಿ, ತುಂಬ ಅಚೀವ್ ಮಾಡಿದ್ದೀರಾ. ನಿಮ್ಮಂಥ ಸಹಾಯ ದಯವಿಟ್ಟು ನಮ್ಗೆ ಬೇಕು. ನಮ್ಮಂಥ ಸಾಮಾನ್ಯ ರೈತರಿಗೆ ನಿಮ್ಮ ಅವಕಾಶ ತುಂಬ ಇದೆ. ದಯವಿಟ್ಟು ನಿಮ್ಮಂಥವ್ರು ಸಹಾಯ ಮಾಡಿ. ಯಾವುದೇ ಕಾರಣಕ್ಕೂ 1 ಗುಂಟೆ ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಆನೇಕಲ್ ತಾಲೂಕಲ್ಲಿ ಈಗಾಗಲೇ 7-8 ಭಾಗಗಳಲ್ಲಿ ಇದು ಇಂಡಸ್ಟ್ರಿ ಎಲ್ಲ ಆಗ್ಬಿಟ್ಟಿದೆ. ಏನು ಎಷ್ಟು ಅಂತ ಲೂಟಿ ಮಾಡ್ತಾರೆ ಇವ್ರು ಜಮೀನ. ಅವ್ರದ್ದೇ 1000 ಎಕರೆ 100 ಎಕರೆ ಇದೆ. MLAಗಳದ್ದು MP ಗಳು ಕೊಡ್ಲಿ ಬಿಡಿ, ಅವ್ರದ್ದೇ ಕೊಟ್ಬಿಟ್ಟು ಏನೋ ಮಾಡ್ಕೊಳ್ಳಿ. ನಮಗೆ 1 ಎಕರೆ, ಅರ್ಧ ಎಕರೆ, 2 ಎಕರೆ, ನಮ್ಮ 3 ಭಾಗಗಳಲ್ಲಿ ಜಮೀನು ಇದೆ. ಸೊಳ್ಳಾಪುರ, ಸಾಮನಹಳ್ಳಿ 3 ಭಾಗಗಳಲ್ಲಿ ಜಮೀನಿದ್ರು. 3 ಭಾಗ ಮನೆ ಸೇರಿ 1 ಅಡಿ ಇಲ್ಲ ಮೇಡಮ್. ಎಲ್ಲ ಅಕ್ವಿಜೇಷನ್ ಲಿಸ್ಟ್ ಮಾಡಿದ್ದಾರೆ. ನಾವೇನ್ ಮಾಡೋಣ? ಮನೆ ಕೂಡ ನೋಡಿ, ಈ ಜಮೀನುಗಳೆಲ್ಲ ಆಗಿದೆ. ಹೋಗಿ ಮಲಗ್ತೀರ ಟೆಂಟಲ್ಲಿ, ರಾತ್ರಿ ಎಲ್ಲ ಚಳಿ ಅಂದ್ರೆ ಚಳಿ, ಸೊಳ್ಳೆ, ನಾವು ಇರಕ್ಕಾಗಲ್ಲ. ಡೈಲಿ ಹೋಗ್ತೀರಿ ಟೆಂಟಲ್ಲಿ ಮಲಗ್ತೀರಿ. ಏನು ನೀವು ನಮ್ಮ ಕಷ್ಟ ಅನ್ನೋದು ಯಾರೋ ಒಂದಿಷ್ಟು ಕೇಳ್ಕೊಳಲ್ಲ. ನಾವು ಹೆಂಗಿರ ರಾತ್ರಿ ಹೊತ್ತಲ್ಲ ಮಲ್ಗೋದು. ಹೆಂಗಸ್ರು ಬರೀ ಹೆಂಗಸ್ರೇ ಮಲ್ಗೋದು. ಸರ್ಕಾರಕ್ಕೂ ಏನು ಕಾರಣನೇ ಇಲ್ಲ ಮೇಡಮ್. ನಾವು ಹೆಂಗೆ ಮಲ್ಗೋದು ರಾತ್ರಿ ಹೊತ್ತಲ್ಲ? ಬರೀ ಹೆಂಗಸ್ರೇ ಇರ್ತೀರಿ. ನೀವೇನು ಅನ್ನೋದು ಒಂದು ಗೌರ್ಮೆಂಟ್ ಅನ್ನೋದು ಒಂದು ಇಷ್ಟು ಕಂಡ್ಬಿಟ್ಟು ನೋಡಲ್ಲಲ್ವ ನಮ್ಮನ್ನ? ಯಾಕೆ ನಮ್ಗೂ ಏನು ಮನೆ ಮಕ್ಕಳು ಏನು ಬೇಡ ನಮಗೆ? ರಾತ್ರಿ ಹೊತ್ತೋಗೆ ನಾವು ಅಲ್ಲಿ ರೋಡಲ್ಲಿ ಮಲ್ಕೊಂಡು ಪರಿಸ್ಥಿತಿ ಯಾರು ತಂದಿಟ್ಟಿರೋದು?
ಯಾಕೆ ನೀವೆಲ್ಲ ಹಂಗೆ ನಮ್ಮನ್ನು ಮಲಗಿಸೋದು ಯಾಕೆ ಮನೆ ಮಕ್ಕಳು ಹೆಂಗಸರು ಎಲ್ಲ ಇದ್ಕೊಂಡು ನಾವು ಹೋಗಿ ಬೀದಿಯಲ್ಲಿ ಮಲಗಬೇಕಾ? ಹೆಣ್ಮಕ್ಳನ್ನ ಬೀದಿಗೆ ತಂದಿದ್ದಾರೆ. ಯಾಕೆ ಬೀದಿ ಕೆಳಿತಾವ್ರಲ್ಲಮ್ಮ, ತಿನ್ನ ಅನ್ನಕಾಲ ಮಣ್ಣಾಕಿ ಎಲ್ಲ ಬೀದ್ ಕೆಳಿತಾವ್ರೆ. ಏನ್ ಅವ್ರ ಒಂದ್ ಕಾಲದಾಗ ನಮ್ಗೆ ಕೊಟ್ಟಿದ್ರ? ಯಾವ್ದೋ ಗಂಜಿಗೆ ಬೆಳ್ಕೊಂಡ್ ತಿನ್ನೋದ್ರು ಇವಾಗ ಹಿಂಗೆಲ್ಲ ಹಾಕೊಂಡಿದ್ರೆ ಏನ್ ಮಾಡೋದು? ಅವ್ರು ತಂದು ಹಾಕಿಲ್ಲ, ಬಟ್ ಈಗ ಬೀದಿಗೆ ತಂದು ಬೀದಿಗೆ ತಂದು ನಿಲ್ಸ್ತಾವ್ರಲ್ಲ. ಯಾವ್ದೋ ಗಂಜಿಗೆ ಪಂಜಿಗೆ ಬೆಳ್ಕೊಂಡ್ ತಿಂತಾರ, ಇಲ್ಲ ಅವ್ರು ಆಗ್ತಾ ಇದ್ರ? ನಮ್ಮ ತಾತ ನಮ್ಮ ಮುತ್ತಾತ ಬೆಳ್ದಿರೋ ಅದ್ರನ್ನೇ ನಾವು ಇಷ್ಟ ಮಾಡ್ಕೊಂಡ್ರೆ ನಮ್ಮ ಮಕ್ಳು ಕಿಲ್ದಿರ ಮಾಡ್ತಾವ್ರೆ. ಯಾಕೆ ಈ ತರ ಮಾಡೋದು? ನಾವು ಬೀದಿಯಲ್ಲಿ ಮಲ್ಗಕ ಆ ತರ ಮಾಡಿದ್ದಾರೆ. ಅಲ್ಲ ಇರಕ್ ಅವರು ಈ ಭಾಗದಲ್ಲಿ MLA ಅವರು ಕನಿಷ್ಠ ಸೌಜನ್ಯಕ್ಕೆ 1.5 ಕಿಲೋಮೀಟರ್ ಇದೆ ನಂಬಿಯಾರು ರೈತರ ಪರ ಅಂತ ಹೇಳ್ತಾ ಇದ್ದಾರೆ. ಕನಿಷ್ಠ ಸೌಜನ್ಯಕ್ಕೆ ಹೆಣ್ಮಕ್ಳು ಮಲಗ್ತಾ ಇದ್ದಾರೆ. 633 ದಿನದ ಹೋರಾಟ ನಡೀತಾ ಇದೆ. 156 ದಿನ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಕನಿಷ್ಠ ಸೌಜನ್ಯತೆ ಇಲ್ಲ MLAಗೆ. ನಾವೇ ಆರಿಸಿದ ಸರ್ಕಾರ, ನಾವೇ ಬೆಂಕಿ ಹಚ್ಚುವ ಕೆಲಸ ನಮ್ಮ ಕೈಯಿಂದಲೇ ಮಾಡಿಸ್ತಾ ಇದ್ದಾರೆ. ಅಯೋಗ್ಯ ನನ್ನ ಮಕ್ಕಳು, ಹೆಣ್ಮಕ್ಳು ನಮ್ಗೆ ಎಷ್ಟು ಆಕ್ರೋಶ ಇರಬೇಕು? ಶಕ್ತಿ ಅಂತ ಹೇಳ್ತಾರಲ್ವಾ, ನಾರಿ ಶಕ್ತಿ ಅಂತ ಹೇಳ್ತಾರೆ. ಅವರೇ ಬೀದಿಗೆ ಯಾಕೆ ತರ್ಬೇಕು ನಮ್ಮನ್ನ? ಹೌದು, ಅಲ್ಲ ನಾರಿ ಶಕ್ತಿ ಅಂತಾರಲ್ಲ, ಇವಾಗ ನಾರಿ ಶಕ್ತಿ ಬೀದಿಗೆ ಬೀದಿಗೆ ತಂದಿದ್ದಾರಲ್ಲ, ಅವರೇ ತಂದಿದ್ದಾರಲ್ಲ. ಯಾಕೆ ನಮ್ಮನ್ನ ಈ ತರ ಬೀದಿಗೆ ತಂದಿರೋದವ್ರ? ಬಿಲ್ಡರ್ಗಳು ಆಲ್ಮೋಸ್ಟ್ ಸರ್ಜಾಪುರ ಸುತ್ತಮುತ್ತ ಎಲ್ಲನೂ ತುಂಬ ಕೋಟಿಗಳ ಬೆಳೆ ಬಾಳ್ತದೆ. ಅವ್ರಿಗೂ ಗೊತ್ತು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದಂತ. ಅದಕ್ಕಾಗಿ ಈ ಭಾಗದಲ್ಲಿ ಏನು ರೈತರಿದ್ದಾರೆ ಎಲ್ಲ ಇರೋದೆಲ್ಲ ಬರೀ ಅರ್ಧ ಎಕರೆ, 3/4 ಎಕರೆ, 10 ಗುಂಟೆ ಈ ಥರ ಇರೋ ಜಮೀನುಗಳು. ಯಾರ್ದು 5 ಎಕರೆ 10 ಎಕರೆ ಜಮೀನು ಯಾರ್ದು ಇಲ್ಲ. ಬರೀ ಅರ್ಧ ಎಕರೆ, 3/4 ಎಕರೆ ಈ ಥರ ಮಾಡ್ಕೊಂಡು ಅವರು ಕುಟುಂಬಕ್ಕೆ ಏನು ಬೇಕೋ ಅದು ಬೆಳ್ಕೊಂಡು ಇನ್ನು ಮಿಕ್ಕಿರೋದನ್ನ ಮಾರ್ಕೆಟ್ಗೆ ಹಾಕ್ಕೊಂಡು ಬದುಕ್ತಾ ಇದ್ದಾರೆ ಮೇಡಮ್. ಏನೋ ಒಂದು ಹಸುನೋ ಮಾಡ್ಕೊಂಡು ಅವರು ಹೈನುಗಾರಿಕೆ ಮಾಡಿಕೊಂಡು ಕೃಷಿ ಮಾಡ್ಕೊಂಡು ಇದ್ದಾರೆ. ಅದನ್ನು ಇವರು ರೈತರನ್ನ ಒಂದು ಇದು ಮಾಡ್ತಾ ಇದ್ದಾರೆ ಮೇಡಮ್. ತುಂಬ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಮೇಡಮ್, ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಪ್ರಾಣ ಕೊಡ್ತೀವಿ, ನಾವು ಭೂಮಿ ಕೊಡಲ್ಲ ಮೇಡಮ್. ಇವ್ರಿಗೆ ಡೈರೆಕ್ಟ್ ಇದು ಮಾಡ್ತಾ ಇದ್ದೀವಿ ಮೇಡಮ್. ಇದು ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ, ಈ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದ್ರಲ್ಲ, ಅವರು ಬಡವರಿಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ. ಅವರು ಮೊಮ್ಮಗ ಕೂಡ ಈಗ ರಾಹುಲ್ ಗಾಂಧಿ ಸಂವಿಧಾನ ಅಂತ ಹೇಳ್ತಾರೆ, ಪ್ರಜಾತಂತ್ರ ಅಂತ ಹೇಳ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ದೇವರಾಜ್ ಅರಸು ಅವರು ಕೂಡ ಉಳುವವನಿಗೆ ಭೂಮಿ ಅಂತ ಕೊಟ್ಟು, ಏನು ಉಳುವವರಿಗೆ ಸ್ವಲ್ಪ ಭೂಮಿ ಇಲ್ಲ ಅವರಿಗೆಲ್ಲ ಊಟ ಕೊಡೋ ಥರ ಮಾಡಿದ್ದಾರೆ. ಈಗ ಬಂದಿರೋ ಈ ಸರ್ಕಾರ ಇದೆಯಲ್ಲ, ಅದೇ ಸಮಾಜವಾದಿ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಅವ್ರು ಯಾರು ಒತ್ತಡಕ್ಕೆ ಸಿಕ್ಕಿದ್ದಾರೆ ಗೊತ್ತಿಲ್ಲ. ಇಂಡಸ್ಟ್ರಿಯಲಿಸ್ಟು ಮತ್ತು ಇವರು ಲಾಬಿಗೆ ಯಾವ ಥರ ಆಗಿದ್ದಾರೆ ಅಂತ ಹೇಳಿದ್ರೆ, ಈಗ ನಮ್ಮ ಏರಿಯಾದಲ್ಲಿ ನೋಡಿ ಒಂದು ಭೂಮಿ ಕಾಣಿಸ್ತಂದ್ರೆ ಬಿಡ್ತಾ ಇಲ್ಲ ಮೇಡಮ್. ಏನು ಗೊತ್ತಾ, ಕೆಲವರು ಮಾರ್ಕೊಂಡಿದ್ದಾರೆ. ನಮಗೆ ಬೇರೆ ದಾರಿ ಇಲ್ಲ, ವ್ಯವಸಾಯ ಮಾಡೋದು, ಅದರಿಂದ ನಮ್ಗೆ ಬೇರೆ ಕೆಲಸನೂ ಗೊತ್ತಿಲ್ಲ. ಅದರಲ್ಲಿ ಏನು ದುಡ್ಕೊಳ್ತಿರ್ತಾರೆ, ಹೊಟ್ಟೆ ಅದರಲ್ಲೇ ಹೊರತಾ ಇದ್ದೀವಿ. ಈಗ ಇವ್ರು ಏನು ಮಾಡ್ತಾರೆ ಅಂದರೆ, ನಮ್ಮ ಆನೇಕಲ್ ತಾಲೂಕು ವ್ಯಾಪ್ತಿಯಲ್ಲೇ ನೋಡಿ ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಅದ್ರ ಜೊತೆಗೆ 6 ಇಂಡಸ್ಟ್ರಿಯಲ್ ಏರಿಯಾಗಳಿದೆ, ಜೊತೆಗೆ 4 KHBಗಳು ಮಾಡಿದ್ದಾರೆ. ಆ KHBಗಳಲ್ಲಿ ಸೂರ್ಯ ಸಿಟಿ ಫೇಸ್ 1ನಲ್ಲಿ ಮಾತ್ರ ಮನೆಗಳು ಬಂದಿದೆ. ಮಿಕ್ಕಿದ್ದು 3 ಫೇಸಲ್ಲಿ ಮೇಡಮ್ ಒಂದೇ ಒಂದು ಅಂಗ್ಲ ಕನ್ಸ್ಟ್ರಕ್ಷನ್ ಆಗಲಿಲ್ಲ. ಏನಕ್ಕೆ? 20 ವರ್ಷ ಆಯಿತು, ಇವತ್ತಲ್ಲ, ಒಂದು ಮನೆಗಳು ಆಗಿಲ್ಲ. ಒಂದು ಸೂರ್ಯ ಸಿಟಿ ಫೇಸ್ 1ನಲ್ಲಿ ಮಾತ್ರ ಮನೆಗಳು ಬಂದಿದೆ. ಫೇಸ್ 2, ಫೇಸ್ 3, ಫೇಸ್ 4ಅಲ್ಲಿ ಒಂದು ಮನೆ ಯಾರು ಕೊಂಡ್ಕೊಂಡವ್ರು ಕೊಟ್ಟಿಲ್ಲ. ಏನು ಗೊತ್ತಾ, ಇವರು ಲಾಬಿ ಇರೋರಿಗೆ ಮಾಡೋದು. ಇದ್ರ ಜೊತೆಗೆ ಇಲ್ಲಿ ನಮ್ಮದು 400 ಎಕರೆ ವ್ಯಾಪ್ತಿಯಲ್ಲಿರೋ ಮುತ್ತಾನೂರು ಕೆರೆ ಇದೆ. ಇದಕ್ಕೆ ಇತಿಹಾಸ ಇದೆ ಮೇಡಮ್. ಅದಕ್ಕೆ ನೆಕ್ಸ್ಟ್ ಹೆಂಗಂದ್ರೆ, ಇದು ನಮ್ಮ ಬನ್ನೇರುಘಟ್ಟದಲ್ಲಿ ಹುಟ್ಟುತ್ತೆ ಚಂಪಕಧಾಮ ನದಿ ಅಂತ. ಅಲ್ಲಿಂದ ಬಂದು ಇಲ್ಲಿ ಮುತ್ತಾನಲ್ಲೂರಿಗೆ ಹಂಗೆ ಎನ್ನಾಗರ ಕೆರೆ ಬಂದು ಅದು ಕಲುಷಿತ ಮಾಡಿದ್ದಾರೆ. ಅಲ್ಲಿಂದ ಬಂದು ಎನ್ನಾಗರ ಕೆರೆ ಅಂದ್ರು ಅದು ಸುಮಾರು 500 ಎಕರೆ ಕೆರೆ. ಅಲ್ಲಿಂದ ಬಂದ್ರೆ ಮುತ್ತಾನೂರು ಕೆರೆ 400 ಎಕರೆ, 680 ಎಕರೆ. ಇಲ್ಲಿಂದ ಬಂದ್ರೆ ಬಿದ್ರಗುಪ್ಪೆ ಕೆರೆ ಇದೆ. ಇದು ಹಿಂಗೆ ಹೋಗಿ ದಕ್ಷಿಣ ಪಿನಾಕಿ ನದಿಗೆ ಜಾಯ್ನ್ ಆಗುತ್ತೆ ತಮಿಳ್ನಾಡಲ್ಲಿ. ಇದೇನಂದ್ರೆ NGT ಕೇಸ್ ಬೇರೆ ನಡೀತಾ ಇದೆ. ಇವರಿಗೆ ಏನು ಬುದ್ಧಿಗೆ ಮಂಕಿದೆಯೋ ಗೊತ್ತಿಲ್ಲ. ಇಲ್ಲಿ ಎನ್ವೈರನ್ಮೆಂಟ್ಗೆ 5 ಪೈಸಾ ಗಮನ ಕೊಡ್ತಾ ಇಲ್ಲ. ಹೆಂಗಂದ್ರೆ ಲೂಟಿ ಮಾಡೋದು ಅದು ಬಿಟ್ಟು ಯಾವುದಿಲ್ಲ. ಅದೇ ಅಭಿವೃದ್ಧಿ, ಲೂಟಿ ಮಾಡೋದೇ ಅಭಿವೃದ್ಧಿ. ಹೌದು. ಮತ್ತೆ ಸಹೋದರರು ಕೂಡ ಈಗಲೂ ಚಡ್ಡಿ ಹಾಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ಅಂತ ಹಿನ್ನೆಲೆಯಿಂದ ಬಂದ ಸಿದ್ದರಾಮಯ್ಯನವರಿಂದ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇನ್ಯಾರ ಹತ್ರ ನಮ್ಗೆ ಗೋಳೆ ಕೊಡೋದು ಮೇಡಮ್? ಸಿದ್ದರಾಮಯ್ಯನವ್ರ ಬಗ್ಗೆ ಜನರ ಮನಸ್ಸಿನಲ್ಲಿ ತುಂಬ ಗೌರವ ಇದೆ. ಅವ್ರ ಮೂಲ ಕೃಷಿ ಮತ್ತೆ ಸಮಾಜವಾದಿಯಿಂದ ಬೇರೆಯವ್ರು ಅವ್ರು ಯಾರ್ಯಾರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ನಾವು ಹೇಳ್ತೇವೆ ನಮ್ಮ ಅವ್ರ ಪರಂಪರೆ, ಇಂದಿರಾ ಗಾಂಧಿ ಅವರು ಮತ್ತೆ
ದೇವರಾಜ ಅರಸು ಅವರು ಹಾಕಿಕೊಟ್ಟ ಪರಂಪರೆ ಏನಿದೆ ಮೇಡಮ್, ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ, ರೈತರ ಭೂಮಿ ಕಿತ್ಕೋಬೇಡಿ. ಯಾವ ಮಟ್ಟಕ್ಕಂದ್ರೆ ಅವರು ನೇಣು ಹಾಕೊಳ್ಳೋ ಪರಿಸ್ಥಿತಿಗೆ ಬರ್ತಾ ಇದೆ. ನೀವು ವಿಪ್ರೋ ಅವ್ರಿಗೆ ಕೇಳಿದ್ರಂತೆ, ನಮಗೆ ಟ್ರಾಫಿಕ್ ಜಾಸ್ತಿ ಇದೆ, ನಮ್ಮ ವಿಪ್ರೋ ಕ್ಯಾಂಪಸ್ ಒಳಗಡೆ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ರೋಡ್ ಕೊಡಿ ಅಂತ. ಬಿಡಲ್ಲ ಅಂದಿಗೆ ಸುಮ್ಮನಾಗ್ಬಿಟ್ಟ. ನಮ್ಮ ಮುತ್ತಾತನ ಕಾಲದಿಂದ ಬಂದಿರೋ ಜಮೀನು, ಅವ್ನು ವಿಪ್ರೋ 20 ವರ್ಷದಿಂದ ತೊಗೊಂಡಿರೋ ಜಮೀನಿಗೆ ಅವ್ನು ಬಿಡಲ್ಲ ಅಂದಿಗೆ ಸುಮ್ಮನಾದ. ನಾವು 200-300 ವರ್ಷದಿಂದ ಹಾಕ್ಕೊಂಡು ನಾವು ಹೆಂಗೆ ಕೊಡೋಕ್ಕಾಗುತ್ತೆ ಮ್ಯಾಮ್. ಇವಾಗ ಮೊನ್ನೆ ಇದು ಬಂದಿದ್ರು, ಯಾರು KDB ಆಫೀಸರ್ಸ್ ಬಂದಿದ್ದರು, ಹೊಡೆದು ಕಳಿಸಿದ್ದೀವಿ. ಮೊನ್ನೆ ಸೂರ್ಯ ಸಿಟಿಗೆ ಏನೋ ಕಂಪ್ಲೇಂಟ್ ಕೊಟ್ಟಾಗ ಹೇಳಿದ್ರು KDB ಆಫೀಸ್ ಅವರು ನೆಕ್ಸ್ಟು ನಮ್ಮನ್ನು ಇದು ಸಪೋರ್ಟ್ ಕೇಳಿದ್ದಾರೆ, ನೆಕ್ಸ್ಟ್ ಟೈಮ್ ಪೊಲೀಸ್ ಸಮೇತ ಬರ್ತೀವಿ ಅಂತ. ಪೊಲೀಸ್ ಅಲ್ಲ, ಮಿಲ್ಟ್ರಿ ಅಲ್ಲ, ಯಾವನ್ ಕರ್ಕೊಂಬಂದು ನಾವೆಲ್ಲರೂ ಮಚ್ಚಿಡ್ಕೊಂಡು ನಿಂತ್ಕೊಂತೀವಿ ಮ್ಯಾಮ್. ಅವ್ನ ಕತ್ತೋಗ್ಬೇಕು ಇಲ್ಲ ನಮ್ಮ ಕತ್ತೋಗ್ಬೇಕು, ಅದು ಯಾರ್ದಿರುತ್ತೋ ಇಲ್ಲಿ ನೋಡೋಣ. ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, MB ಪಾಟೀಲ್ ಅವರೇ, ನೀವು ಮಾಡಿದ ಕರ್ಮ ನಿಮಗೆ ಖಂಡಿತವಾಗ್ಲೂ ತಟ್ಟುತ್ತೆ. ಹಾಗಾಗಿ ಆನೇಕಲ್ನ ರೈತರು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ, ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವರ ಎಚ್ಚರಿಕೆಗೆ ಮಣಿದು ಅವರು ನೆಲವನ್ನು ಉಳಿಸಿಕೊಡುವ ಜವಾಬ್ದಾರಿ ನಿಮ್ಮದು. ಇಲ್ಲದಿದ್ದರೆ ನಿಮ್ಮ ಸಮಾಜವಾದ ಬೆಂಕಿಗೆ ಹಾಕಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ವಿಜಯ್ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ. ನಮ್ಮ ಹೋರಾಟಕ್ಕೆ ನಿಮ್ಮ ನೈತಿಕ ಬೆಂಬಲ ಇದ್ದೇ ಇರುತ್ತೆ. ಅದೇ ರೀತಿ ಯಾರ ಮುಲಾಜಿಗೂ ಒಳಗಾಗದೆ ನಾವು ದಿಟ್ಟವಾಗಿ ನೇರವಾಗಿ ಹೋರಾಟ ಮಾಡೋಕ್ಕೆ ನಿಮ್ಮ ಆರ್ಥಿಕ ಸಹಾಯವೂ ಬೇಕು. ಹಾಗಾಗಿ ನಮಗೆ ದಿನಕ್ಕೆ ₹1 ಅಂದರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮನ್ನು ಆರ್ಥಿಕವಾಗಿ ಇನ್ನೂ ಕೂಡ ಸಬಲೀಕರಿಸಿ. ಆ ಮೂಲಕ ನಮ್ಮ ಹೋರಾಟಕ್ಕೆ ಸಾಥ್ ಕೊಡಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಪ್ರಾಣ ತೆಗೆಯಲು ಸಿದ್ಧ, ಭೂಮಿ ಕೊಡುವುದಿಲ್ಲ. ಪ್ರಾಣ ತೆಗೆಯಲು ಸಿದ್ಧ, ಭೂಮಿ ಕೊಡುವುದಿಲ್ಲ. ಸಿದ್ಧ, ಭೂಮಿ ಕೊಡುವುದಿಲ್ಲ. ರೈತನೇ, ಭೂಮಿ ಅವರೇ, ಹಸಿರೇ, ಉಸಿರು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ವಿಜಯ್ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ ದಿಟ್ಟವಾಗಿ ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನನಗೆ ಬೆಂಬಲ ಕೊಡ್ತಾನೆ ಇರ್ತೀರಾ. ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ್ ಟೈಮ್ಸ್ ಅನ್ನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.